ಪ್ರಸಿದ್ಧ ಆಯುರ್ವೇದ ಮಿಶ್ರಣ ಆಗಿರುವ ತ್ರಿಫಲಾದ ಮುಖ್ಯ ಭಾಗವಾಗಿರುವ ಹರಿತಕಿ ಅಥವಾ ಅಳಲೆಕಾಯಿ ಅಂತ ಹೇಳ್ತೀವಿ. ಇದು 5,000 ವರ್ಷಗಳಿಂದಲೂ ನಮ್ಮ ದೇಶದಲ್ಲಿ ಬಳಸಲಾಗುತ್ತಿದೆ. ಈ ಮರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ರಿಂದಲೇ ಇದನ್ನು ಹರಿತಕಿ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತದೆ. ವಾಗ್ಭಟ್ ಋಷಿಗಳು ಬರೆದಿರುವ ಅಷ್ಟಾಂಗ ಹೃದಯದ 6ನೇ ಅಧ್ಯಾಯದಲ್ಲಿ ಹರಿತಕಿ ಬಗ್ಗೆ ವಿವರವಾಗಿ ವರ್ಣಿಸಲಾಗಿದೆ. ಆಯುರ್ವೇದದಲ್ಲಿ ಹರಿತಕಿಗೆ ತಾಯಿಯ ಸ್ಥಾನ ಕೊಡಲಾಗಿದೆ. ಇದನ್ನು ಅಭಯ ಅಂತ ಕರೆಯಲಾಗುತ್ತೆ. ಯಾಕೆಂದ್ರೆ ಇದು ಸರ್ವ ರೋಗಗಳಿಂದ ನಮ್ಮನ್ನು ರಕ್ಷಿಸುವ ಔಷಧಿಯಾಗಿದೆ. ಅದಕ್ಕೆ ಹರಿತಕಿ ಸೇವನೆ ಮಾಡಿದವನು ರೋಗ ಭಯದಿಂದ ಮುಕ್ತನಾಗುತ್ತಾನೆ ಅಂತ ಹೇಳಲಾಗಿದೆ. ವೈಜ್ಞಾನಿಕವಾಗಿ ಇದನ್ನು ಟರ್ಮಿನೇಲಿಯಾ ಚೆಬುಲಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಹರಿತಕಿ, ಅಭಯ, ಪಥ್ಯ ಅಂತ ಕರೆದ್ರೆ ಹಿಂದಿಯಲ್ಲಿ ಹರಡ್, ಹರೆ ಅಂತ ಕರೀತಾರೆ. ಕನ್ನಡದಲ್ಲಿ ಅಳಲೆಕಾಯಿ, ಹರಿತಕಿ, ಅಣೆಲೆ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಒಟ್ಟು 7 ಬಗೆಯ ಅಳಲೆಕಾಯಿಯನ್ನು ಗುರುತಿಸಲಾಗಿದೆ. ಈ 7 ಬಗೆಯ ಅಳಲೆಕಾಯಿ ಹೆಚ್ಚು ಕಡಿಮೆ ಒಂದೇ ರೀತಿಯ ಔಷಧಿ ಗುಣಗಳನ್ನು ಹೊಂದಿವೆ. ಇದರಲ್ಲಿ ಒಟ್ಟು 6 ರಸಗಳಲ್ಲಿ 5 ರಸಗಳಾದ ಕಟು, ತಿಕ್ತ, ಆಮ್ಲ, ಕಷಾಯ, ಮಧುರ ರಸಗಳು ಇವೆ. ಈ ಪ್ರಾಚೀನ ಗಿಡಮೂಲಿಕೆಯಲ್ಲಿರುವ ಎಲ್ಲಾ ವಿಧದ ರಾಸಾಯನಿಕ ಸತ್ವಗಳು ನಮ್ಮ ದೇಹದ ಅನೇಕ ಸಮಸ್ಯೆಗಳನ್ನು ನಿವಾರಿಸಿ ಪುನರ್ಯೌವನಗೊಳಿಸುವ ಗುಣ ಹೊಂದಿವೆ. ಆದ್ರಿಂದಲೇ ಇದು ಔಷಧೀಯ ರಾಜ ಅಂತ ಕರೆಸಿಕೊಳ್ಳುತ್ತೆ. ಈ ಅಳಲೆಕಾಯಿ ತ್ರಿದೋಷನಾಶಕ ಗುಣ ಹೊಂದಿದೆ. ಅಂದ್ರೆ ವಾತ, ಪಿತ್ತ, ಕಫ ಇವು ಮೂರನ್ನು ಸಮತೋಲನಗೊಳಿಸುತ್ತದೆ. ಆದ್ರಿಂದಲೇ ಇದು ಒಂದು ಅಪರೂಪದ ಔಷಧಿ. ಈ ಗಿಡಮೂಲಿಕೆ ಉಪಯೋಗಿಸುವ ಭಾಗ ಕಾಯಿ ಮತ್ತು ಎಲೆಯ ಮೇಲಿನ ಗಂಟು. ಅಳಲೆಕಾಯಿ ಸೇವನೆಯಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚುತ್ತದೆ. ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ. ಇದು ಮಲಬದ್ಧತೆ ನಿವಾರಿಸುತ್ತದೆ. ಸಾಫ್ಟ್ ಲಕ್ಸೇಟಿವ್, ಸೌಮ್ಯವಾದ ವಿರೇಚಕ ಆಗಿ ಕೆಲಸ ಮಾಡುತ್ತದೆ. ನಮ್ಮ ಕರುಳಿನ ಚಲನೆ ನಿಯಂತ್ರಿಸುತ್ತದೆ. ಅಜೀರ್ಣತೆ, ಗ್ಯಾಸ್ ಸಮಸ್ಯೆ ಕಡಿಮೆ ಆಗುತ್ತೆ. ರಾತ್ರಿ ಮಲಗುವ ಮುನ್ನ ಬಿಸಿ ನೀರಿನಲ್ಲಿ ಅರ್ಧ ಚಮಚದಷ್ಟು ಹರಿತಕಿ ಚೂರ್ಣ ಸೇವಿಸಬೇಕು. ಇದರಿಂದ ಬಹಳ ಸಮಯದಿಂದ ಕಾಡುತ್ತಿರುವ ವೀಕ್ನೆಸ್ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಲು ತಪ್ಪು ಜೀವನ ಶೈಲಿ, ಇಂದಿನ ಆಧುನಿಕ ಆಹಾರ ಪದ್ಧತಿ, ಕಡಿಮೆ ದೈಹಿಕ ಚಟುವಟಿಕೆ ಕಾರಣ. ಇದು ಹೃದಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈ ಅಳಲೆಕಾಯಿ ನಮ್ಮ ರಕ್ತದ ದ್ರವರೂಪದ ಸಿರಂನಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣ ಅದನ್ನ ಕಡಿಮೆ ಮಾಡುವ ಗುಣ ಹೊಂದಿದೆ. ಇದರಿಂದ ಬೊಜ್ಜು ಕರಗುತ್ತೆ, ವೇಟ್ ಲಾಸ್ ಕೂಡ ಆಗುತ್ತದೆ. ಆದ್ದರಿಂದ ಇದರ ಸೇವನೆ ನಮ್ಮ ಹೃದಯದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೂ ತುಂಬಾನೇ ಉಪಯುಕ್ತ. ನಮ್ಮ ದೇಹದ ಡಿಟಾಕ್ಸಿಫಿಕೇಶನ್ಗೋಸ್ಕರ, ಶುದ್ಧೀಕರಣಕ್ಕಾಗಿ ಇದು ತುಂಬಾನೇ ಒಳ್ಳೆಯದು. ಹರಿತಕಿ ಅಥವಾ ಅಳಲೆಕಾಯಿ ಇದು ಒಂದು ನೈಸರ್ಗಿಕ ಡಿಟಾಕ್ಸ್ ಔಷಧಿ. ನಮ್ಮ ಲಿವರ್ ಅನ್ನು ಶುದ್ಧಗೊಳಿಸುತ್ತದೆ, ನಮ್ಮ ಕಿಡ್ನಿಗಳ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ, ರಕ್ತವನ್ನು ಶುದ್ಧಗೊಳಿಸುತ್ತದೆ. ಆದ್ದರಿಂದ ನಮ್ಮ ಸ್ಕಿನ್ ಡಿಸೀಸ್ಗಳಿಗೆ, ಚರ್ಮದ ಸಮಸ್ಯೆಗಳಿಗೆ ಅಮೃತದ ಹಾಗೆ ಕೆಲಸ ಮಾಡುತ್ತದೆ. ಮೊಡವೆ, ಕಪ್ಪು ಕಲೆ ಕಡಿಮೆ ಮಾಡಿ ಮುಖದ ಹೊಳಪು ಹೆಚ್ಚಿಸುತ್ತದೆ. ಅಳಲೆಕಾಯಿ ನಮ್ಮ ಮಿದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಸೇವನೆ ನಮ್ಮ ಮಿದುಳಿನ ನರಗಳಿಗೆ ಪೋಷಣೆ ನೀಡಿ ನೆನಪಿನ ಶಕ್ತಿ, ಏಕಾಗ್ರತೆ ಹೆಚ್ಚಿಸುತ್ತದೆ. ಮಾನಸಿಕ ದೌರ್ಬಲ್ಯ, ಒತ್ತಡ ಕಡಿಮೆಯಾಗುತ್ತದೆ. ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ವಯಸ್ಸಾದವರಲ್ಲಿ ಕಂಡುಬರತಕ್ಕಂಥ ಅಲ್ಝೀಮರ್ಸ್ ಕಾಯಿಲೆಯಲ್ಲಿ ಕೂಡ ಇದು ಲಾಭ ಕೊಡುತ್ತದೆ. ಇದು ನಮ್ಮ ಪುಪ್ಪುಸಗಳ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಬಲಗೊಳಿಸುತ್ತದೆ. ಕೆಮ್ಮು, ನೆಗಡಿ, ಕಫ ನಿವಾರಣೆ ಮಾಡುತ್ತೆ. ಅಸ್ತಮಾ, ಬ್ರಾಂಕೈಟಿಸ್ ಸಮಸ್ಯೆಯಲ್ಲಿ ಇದು ಸಹಾಯಕ. ನಮ್ಮ ಶ್ವಾಸನಾಳ ಶುದ್ಧಗೊಳಿಸುತ್ತದೆ. ನಮ್ಮ ದೇಹವನ್ನು ಒಳಗಿನಿಂದ ಬಲಗೊಳಿಸೋದ್ರಿಂದ ವೈರಲ್ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಹೋರಾಡಲು ಇದು ಸಹಾಯಕ. ಹರಿತಕಿ ನೀರಿನಲ್ಲಿ ನೆನೆಯಿಟ್ಟು ಈ ನೀರಿನಿಂದ ತಲೆ ಸ್ನಾನ ಮಾಡಿದ್ರೆ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ನಿವಾರಣೆ ಆಗುತ್ತದೆ. ಹೇರ್ ಫಾಲಿಕಲ್ಸ್ಗಳಿಗೆ ಬಲ ಸಿಗುತ್ತೆ ಮತ್ತು ನೈಸರ್ಗಿಕವಾಗಿ ಕೂದಲು ಕಪ್ಪಾಗಿರಲು ಇದು ಸಹಾಯಕ. ಅಳಲೆಕಾಯಿ ಮಧುಮೇಹಿಗಳಿಗೂ ಒಳ್ಳೆಯದು. ಇದರ ಸೇವನೆ ನಮ್ಮ ರಕ್ತದಲ್ಲಿನ ಶುಗರ್ ಲೆವೆಲ್ ಸಮತೋಲನದಲ್ಲಿಡುತ್ತದೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುತ್ತದೆ. ಅಂದ್ರೆ ನಮ್ಮ ಜೀವಕೋಶಗಳು ರಕ್ತದಲ್ಲಿನ ಶುಗರ್ ಅಂದ್ರೆ ಸಕ್ಕರೆ ಅಂಶ ಸರಿಯಾಗಿ ಬಳಸಿಕೊಳ್ಳುತ್ತವೆ. ಹೀಗೆ ರಕ್ತದಲ್ಲಿನ ಶುಗರ್ ಲೆವೆಲ್ ನಿರ್ವಹಣೆ ಸಮತೋಲನದಲ್ಲಿರುತ್ತದೆ. ಇದು ಆರ್ಥರೈಟಿಸ್ ಇದ್ದವರಿಗೂ ಒಳ್ಳೆಯದು. ಸಂಧಿವಾತ ಮತ್ತು ಇತರೆ ವಾತದೋಷಗಳನ್ನು ಕಡಿಮೆ ಮಾಡುತ್ತೆ. ಇದಕ್ಕಾಗಿ ಹರಿತಕಿ ಬಿಸಿ ನೀರಿನಲ್ಲಿ ಅಥವಾ ತುಪ್ಪದ ಜೊತೆ ಸೇವಿಸಿದ್ರೆ ಒಳ್ಳೆಯದು. ಒಟ್ಟಾರೆಯಾಗಿ
ನಮ್ಮ ದೇಹದಲ್ಲಿನ ಸರ್ವರೋಗ ನಿವಾರಿಸಿ ನಮಗೆ ದೀರ್ಘಾಯಸ್ಸು ಕೊಡುತ್ತದೆ. ಆದರೆ ಇದನ್ನು ಸೇವಿಸುವ ಸರಿಯಾದ ರೀತಿ ನಮಗೆ ತಿಳಿದಿರಬೇಕು. ವರ್ಷ ಋತುವಿನಲ್ಲಿ ಇದನ್ನು ಸೈಂಧವ ಲವಣದ ಜೊತೆ ಸೇವಿಸಬೇಕು. ಇನ್ನು ಶರದ್ ಋತುವಿನಲ್ಲಿ ಇದನ್ನು ಸಕ್ಕರೆ ಜೊತೆ ಸೇವಿಸಬೇಕು. ಹೇಮಂತ ಋತುವಿನಲ್ಲಿ ಇದನ್ನು ಒಣಶುಂಠಿಯ ಜೊತೆ ಸೇವಿಸಬೇಕು. ಇನ್ನು ಶಿಶಿರ ಋತುವಿನಲ್ಲಿ ಹಿಪ್ಪಲಿಯ ಜೊತೆ, ವಸಂತ ಋತುವಿನಲ್ಲಿ ಜೇನುತುಪ್ಪದ ಜೊತೆ, ಗ್ರೀಷ್ಮ ಋತುವಿನಲ್ಲಿ ಹೊಸ ಬೆಲ್ಲ ಅಥವಾ ತುಪ್ಪದ ಜೊತೆ ಸೇವಿಸಬೇಕು. ಅನೇಕ ಔಷಧಿಗಳಲ್ಲಿ ಹರಿತಕಿ ಬಳಸಲಾಗುತ್ತದೆ. ತ್ರಿಫಲಾದಲ್ಲಿ, ರಕ್ತ ಶುದ್ಧಿ ಮಾಡುವ ಸುರಕ್ತದಲ್ಲಿ, ಜ್ವರ ಕಡಿಮೆ ಮಾಡುವ ಸುದರ್ಶನ್ ವಟಿಯಲ್ಲಿ, ಮಧುಮೇಹ ಸಮಸ್ಯೆಯಲ್ಲಿ ಬಳಸುವ ಸಾರಿವಾದ್ಯಾಸವ, ಚರ್ಮರೋಗದಲ್ಲಿ ಬಳಸುವ ಸಾರಿವಾದ್ಯಾರಿಷ್ಟ, ಮೆದುಳಿನ ಟಾನಿಕ್ ಆಗಿ ಬಳಸುವ ಸಾರಸ್ವತಾರಿಷ್ಟ, ದೌರ್ಬಲ್ಯಕ್ಕೆ ಬಳಸುವ ಅಶ್ವಗಂಧಾರಿಷ್ಟದಲ್ಲಿ, ಮಲಬದ್ಧತೆಗೆ ಬಳಸುವ ಅಭಯಾರಿಷ್ಟನಲ್ಲಿ, ಹೃದಯ ಟಾನಿಕ್ ಆಗಿ ಬಳಸುವ ಬಿಪಿ ನಿಯಂತ್ರಿಸಲು ಬಳಸುವ ಕಾರ್ಡಿಕೇರ್ನಲ್ಲಿ, ಹೀಗೆ ಇನ್ನು ಹಲವಾರು ಔಷಧಿಗಳಲ್ಲಿ ಹರಿತಕಿ ಬಳಸಲಾಗುತ್ತದೆ. ಯಾವುದಕ್ಕೂ ವೈದ್ಯರ ಸಲಹೆ ಪಡೆದು ಈ ಅಮೃತದಂತಹ ಅಳಲೆಕಾಯಿ ನಮ್ಮ ದಿನನಿತ್ಯ ಜೀವನದ ಭಾಗ ಮಾಡಿಕೊಳ್ಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.